ನೀವು ಪಿ ಎಫ್ ಖಾತೆಯನ್ನು ಹೊಂದಿದ್ರೆ ನಿಮ್ಮ ಕಂಪ್ನಿ ಬಿಟ್ಟ ನಂತರ ನಿಮ್ಮ ಅಮೌಂಟನ್ನು ಫುಲ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ, ಅದು ಫಾರಂ ನಂಬರ್ 19 ಆಗಿರ್ಬೋದು, ಇಲ್ಲ ಫಾರಂ ನಂಬರ್ 10C ಆಗಿರ್ಬೋದು. ಈ ಎರಡು ಫಾರಮನ್ನು ನೀವು ಅಪ್ಲೈ ಮಾಡಿ ಸಂಪೂರ್ಣವಾಗಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಅಮೌಂಟ್ನ ತೋರಿಸ್ಕೋಬಹುದು. ಯಾವ ರೀತಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮಗೆ ಯಾವ್ದಾದ್ರು ಒಂದು ಮಧ್ಯದಲ್ಲಿ ಸ್ಟೆಪ್ ಮಿಸ್ ಆಯಿತು ಅಂದರೆ ನಿಮಗೆ ಹಣ ಬರೋದು ಸ್ಟಾಪ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ನೀವು ಪಿ ಎಫ್ನ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಮಾಡ್ಕೋಬೇಕು ಅಂದರೆ ನೀವು ಮಿನಿಮಮ್ಮು 60 ದಿವಸ ಬಿಟ್ಟಿರಬೇಕಾಗಿರ್ತದೆ. ಅಂದರೆ ಕೆಲಸ ಬಿಟ್ಟು 60 ದಿವಸ ಆಗಿರಬೇಕು. ನಂತರ ನೀವು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಬರ್ತೀರಾ. ನಂತರ ನಿಮಗೆ ನಿಮ್ಮ ಸರ್ವಿಸ್ ಹಿಸ್ಟ್ರಿ ಬಂದು ಮಿನಿಮಮ್ಮು 6 ತಿಂಗಳು ಕೆಲಸ ಮಾಡಿರಬೇಕು, ಮ್ಯಾಕ್ಸಿಮಮ್ಮು 9.5 ವರ್ಷದ ಒಳಗಿರಬೇಕು. ನಿಮ್ದು ಏನಾದ್ರು 10 ವರ್ಷ ಆಗಿತ್ತು ಅಂದರೆ ನಿಮ್ಮದು ಪೆನ್ಷನ್ಗೆ ಹೋಗ್ಬಿಡುತ್ತೆ. ಅದರಿಂದ ನಿಮ್ಮದು 9.5 ವರ್ಷದ ಒಳಗಿತ್ತು ಅಂದರೆ ನೀವು ಫಾರಂ ನಂಬರ್ 19 ಮತ್ತು ಫಾರಂ ನಂಬರ್ 10C ಎರಡು ಫಾರಮ್ನ ಕೂಡ ಅಪ್ಲೈ ಮಾಡಿ ನಿಮ್ಮದು ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ನ ಮಾಡ್ಕೋಬೋದು. ಅದಕ್ಕೂ ಮೊದಲು ನಿಮ್ಮದು ಪಿ ಎಫ್ನಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ. ನಿಮ್ದೇನಾದ್ರು ಪಿ ಎಫ್ನ ಅಮೌಂಟು 50,000ಕ್ಕಿಂತ ಮೇಲ್ಪಟ್ಟಿದ್ದರೆ ನೀವು ಫಾರಂ ನಂಬರ್ 15ನ ಅಪ್ಲೈ ಮಾಡಬೇಕಾಗತ್ತೆ. ಈ ಎಲ್ಲ ಮಾಹಿತಿಗಳನ್ನ ನಾನು ಸಂಪೂರ್ಣವಾಗಿ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ನೀವು ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು EPFO ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗು ನೀವು ಲಾಗಿನ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ UAN ನಂಬರು ಮತ್ತು ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕೆಳಗೆ ಸೈನ್ ಇನ್ ಅಂತ ಇದೆ, ಆ ಸೈನ್ ಇನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿ, ನಾನು ಫಿಲ್ ಮಾಡಿ ಸೈನ್ ಇನ್ ಮಾಡ್ಕೋತಾ ಇದ್ದೀನಿ. ನಾನೆಲ್ಲ ಫಿಲ್ ಮಾಡಿದ್ಮೇಲೆ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಮತ್ತು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಹಾಕಿ ನೀವು ಸೈನ್ ಇನ್ ಅಂತ ಮಾಡ್ತು ಅಂದರೆ ನಿಮಗೆ EPFನ ಹೋಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು. ನೀವು PFನ ಅಪ್ಲೈ ಮಾಡೋಕ್ಕಿಂತ ಮೊದಲು ನಿಮಗೆ ಇಲ್ಲಿ ಕೆಲವು ಅಪ್ಡೇಟ್ಗಳಾಗಿದೆಯೋ ನೀವು ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಮೇನೇಜ್ ಅನ್ನೋ ಆಪ್ಷನ್ಗೆ ಬಂದು ಇಲ್ಲಿ KYC ಅನ್ನೋ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಪಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಈ ಮೂರು ಕೂಡ ಇಲ್ಲಿ ಡಿಜಿಟಲ್ ಸೈನ್ ಆಗಿರಬೇಕಾಗ್ತದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಅಪ್ರೂವಲ್ ಆಗಿದೆ. ನಂದು ಮೂರು ಕೂಡ ಪಾನ್ ಕಾರ್ಡ್, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಅಪ್ರೂವಲ್ ಆಗಿದೆ ಅಂತ ಗ್ರೀನಲ್ಲಿ ತೋರಿಸ್ತಾ ಇದೆ. ನಂತರ ನೀವು ಇಲ್ಲಿ ವೇವ್ ಅಂತ ಬಂದು ಅಲ್ಲಿ ಪಾಸ್ಬುಕ್ ಅನ್ನೋ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜ್ಗೆ ಈ ರೀತಿ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮ UAN ನಂಬರು ಮತ್ತು ನೀವು ಕ್ರಿಯೇಟ್ ಮಾಡ್ಕೊಂಡಿರೋ ಪಾಸ್ವರ್ಡು ಮತ್ತು ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ ಹಾಕಿ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಪಾಸ್ಬುಕ್ ಇಲ್ಲಿ ಶೋ ಆಗುತ್ತೆ. ಪಾಸ್ಬುಕ್ ಯಾವ ಉದ್ದೇಶಕ್ಕೆ ನೋಡ್ಕೋಬೇಕು ಅಂದರೆ ನಿಮ್ಮದು 50,000 ಮೇಲಿತ್ತು ಅಂದರೆ ಫಾರಂ ನಂಬರ್ 15G ಫಾರಮ್ನ ಅಪ್ಲೈ ಮಾಡಬೇಕಾಗತ್ತೆ. ಆ ಕಾರಣದಿಂದಾಗಿ ನೀವು ಈ PFನ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ಮೇಲ್ಗಡೆ ಬಂದು ಅಲ್ಲಿ ನೀವು ಪಾಸ್ಬುಕ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಪ್ರತಿ ತಿಂಗಳಲ್ಲೂ ಕೂಡ ಎಷ್ಟು ಅಮೌಂಟ್ ಬಂದಿದೆ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗ್ತದೆ. ಇಲ್ಲಿ ನಿಮಗೆ 3 ರೀತಿಯ ಅಮೌಂಟ್ಗಳು ಕ್ರೆಡಿಟ್ ಆಗಿರೋದು ಇಲ್ಲಿ ನೀವು ನೋಡ್ತಾ ಇರ್ತೀರಾ. ಇದು PF ಮತ್ತು ಪೆನ್ಷನ್ ಕಾನ್ಸ್ಟ್ರಿಬ್ಯೂಷನ್ ಈ ಮೂರು ಕೂಡ ಇಲ್ಲಿ ಮೆನ್ಷನ್ ಆಗುತ್ತೆ. ಇವು ಮೂರು ಕೂಡ ಫುಲ್ ಆ್ಯಂಡ್ ಫೈನಾನ್ಸ್ ಸೆಟಲ್ಮೆಂಟ್ ಮಾಡಿಕೊಂಡ್ರೆ ಪೂರ್ತಿ ಅಮೌಂಟ್ ಕೂಡ ನಿಮಗೆ ಬರುತ್ತೆ. ನಂತರ ಕೊನೆಯದಾಗಿ ನಿಮಗೆ ಯಾವ ತಿಂಗಳಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಅದನ್ನು ಕೂಡ ಅಲ್ಲಿ ತೋರಿಸುತ್ತೆ. ನೀವು ಅದೆಲ್ಲ ಕನ್ಫರ್ಮ್ ಮಾಡ್ಕೊಂಡಿದ್ದ ನಂತರ ನೀವು ಹೋಮ್ ಪೇಜ್ ಬರಬೇಕಾಗತ್ತೆ. ನೀವು ಅಲ್ಲಿ ಹೋಮ್ ಪೇಜ್ ಬಂದಿದ ನಂತರ ಇಲ್ಲಿ ಮೇನೇಜ್ ಅನ್ನೋ ಆಪ್ಷನ್ಗೆ ಹೋಗಿ ಇಲ್ಲಿ ಮಾರ್ಕ್ ಆಫ್ ಎಕ್ಸಿಟ್ ಅಂತ ಇದೆ ನೋಡಿ, ನೀವು ಕಂಪ್ನಿ ಬಿಟ್ಟಿರೋದ ತೋರಿಸ್ಬೇಕಾಗತ್ತೆ. ಮೊದಲೆಲ್ಲ ನೀವು ಎಂಪ್ಲಾಯರ್ ಅಂದರೆ ನಿಮ್ಮ ಕಂಪ್ನಿನ ಕಾಂಟ್ಯಾಕ್ಟ್ ಮಾಡಬೇಕಿತ್ತು. ಇವಾಗ ನೀವೇ ಸ್ವತಃ ಕೂಡ ಡೇಟ್ ಆಫ್ ಎಕ್ಸಿಟ್ನ ಇಲ್ಲಿ ಕೊಟ್ಕೋಬಹುದು. ನೀವು ಕಂಪ್ನಿಯಲ್ಲಿ ಕೆಲಸ ಮಾಡಿರೋದು ಮತ್ತು ಬಿಟ್ಟಿರೋ ದಿನಾಂಕನ ಅಲ್ಲಿ ತೋರಿಸ್ಬೇಕಾಗತ್ತೆ. ಹಾಗೆಯೇ ನೀವು ವೇವ್ ಅನ್ನೋ ಆಪ್ಷನ್ಗೆ ಹೋಗಿ ಅಲ್ಲಿ ಸರ್ವಿಸ್ ಹಿಸ್ಟ್ರಿ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ಅಲ್ಲಿ ತೋರಿಸ್ತದೆ ಕ್ಲಿಯರ್ ಕಟ್ಟಾಗಿ ನೀವು ಯಾವ ಡೇಟ್ನಂದ್ರು ಜಾಯ್ನ್ ಆದ್ರಿ ಮತ್ತು ಯಾವ ಡೇಟಿನಿಂದ ಕಂಪ್ನಿಯಿಂದ ಹೊರಗೆ ಬಂದಿದ್ದೀರಿ ಅಂತ ತೋರಿಸುತ್ತೆ. ಅದಷ್ಟಾಯಿತು ಅಂದರೆ ನಿಮ್ಮದು ಈಗ ಕ್ಲೈಮ್ ಮಾಡ್ಬೋದು. ಇಲ್ಲಿ ಆನ್ಲೈನ್ ಸರ್ವಿಸ್ ಅನ್ನೋ ಆಪ್ಷನ್ಗೆ ಬಂದು ಕ್ಲೈಮ್ ಫಾರಮ್ 31/19/10C ಅಂತ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರೋ ಆ ಬಾಕ್ಸ್ಗೆ ನಿಮ್ಮ ಅಕೌಂಟ್ ನಂಬರು ಅಂದರೆ ನಿಮಗೆ PFಗೆ ಕೊಟ್ಟಿರ್ತೀರಲ್ಲ ಆ ಅಕೌಂಟ್ ನಂಬರ್ನ ಕೊಟ್ಟು ಕರೆಕ್ಟ್ ಆಗಿತ್ತು ಅಂದರೆ ಇಲ್ಲಿ ರೈಟ್ ಮಾರ್ಕಲ್ಲಿ ತೋರಿಸುತ್ತೆ. ನಂತರ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ಇಲ್ಲಿ ಐ ವಾಂಟ್ ಟು ಅಪ್ಲೈ ಫಾರ್ ಅಂತ ಬರುತ್ತೆ. ಇಲ್ಲಿ ಮೊದಲಿಗೆ ನೀವು ಫಾರಂ ನಂಬರ್ 19 ಅಪ್ಲೈ ಮಾಡಬೇಕಾಗತ್ತೆ. ಓನ್ಲಿ PF ವಿತ್ಡ್ರಾಲ್ ಫಾರಂ ನಂಬರ್ 19 ಅಂತ ಕಾಣ್ತಾ ಇದೆ ನೋಡಿ, ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ PF ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಮಾಡ್ಕೋಬೇಕು ಅಂದರೆ ಓನ್ಲಿ ಪೆನ್ಷನ್ ವಿತ್ಡ್ರಾಲ್ 10C ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಈಗ ಮೊದಲಿಗೆ ನಾನು ಫಾರಂ ನಂಬರ್ 19ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅಪ್ಲೈ ಮಾಡ್ಕೊಂಡಿದ ನಂತರ ನನ್ನ ಕೇಸಲ್ಲಿ 50,000ಕ್ಕಿಂತ ಮೇಲ್ಪಟ್ಟು ಹಣ ಇರೋದ್ರಿಂದ ಇಲ್ಲಿ ಫಾರಂ ನಂಬರ್ 15Gನ ಅಪ್ಲೈ ಮಾಡಬೇಕಾಗತ್ತೆ. ನಾನು ಆ ಫಾರಂ ನಂಬರ್ 15Gನ ಅಪ್ಲೈ ಮಾಡಲಿಕ್ಕೆ ನಾನು ಆಲ್ರೆಡಿ ಆ ಫಾರಮ್ನ ಬರೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಅಮೌಂಟು 50,000 ಮೇಲ್ಪಟ್ಟು ಇದ್ದರೆ ಫಾರಂ ನಂಬರು 15Gನ ಅಪ್ಲೈ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇವಾಗ ನೀವು PF ಬ್ಯಾಲೆನ್ಸ್ಗೆ ಹೋಗಿ ನಿಮ್ಮ ಈ 3 ಕಾಲಮಲ್ಲಿ ಇರ್ತಕ್ಕಂಥ ಅಮೌಂಟ್ನ ಟೋಟಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪೆನ್ಷನ್ ಮತ್ತೆ PF ಅಮೌಂಟು ಎಲ್ಲ ಒಟ್ಟುಗೂಡಿಸಿ ನಿಮ್ಮದು 1 ಲಕ್ಷ ಮೇಲ್ಪಟ್ಟಿತ್ತು ಅಂದರೆ ನೀವು ಈ 15G ಫಾರಮ್ನ ಅಪ್ಲೈ ಮಾಡಬೇಕಾಗತ್ತೆ.
ನಿಮ್ಮದು ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ನಂತರ ಈ ಫಾರಮ್ನ ಅಪ್ಲೈ ಮಾಡೋದ್ರ ಬಗ್ಗೆ ನೀವು ಡಿಸೈಡ್ ಮಾಡ್ಬೋದು. ನಂತರ ಸ್ನೇಹಿತರಲ್ಲಿ ಕೆಳಗಡೆ ಎಂಪ್ಲಾಯಿ ಅಡ್ರೆಸ್ಸು ಅಂದರೆ ನಿಮ್ಮ ಅಡ್ರೆಸ್ನ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಆ್ಯಸ್ ಇಟ್ ಈಸ್ ಯಾವ ರೀತಿ ಇದೆಯೋ ಅದೇ ರೀತಿ ನಿಮ್ಮ ಅಡ್ರೆಸ್ನ ಫಿಲ್ ಮಾಡಿ. ಮೊದಲಿಗೆ ನಿಮ್ಮ ವಿಲೇಜು, ನಂತರ ನಿಮ್ಮ ಪೋಸ್ಟು, ಹಾಗೇನೆ ನಿಮ್ಮ ಹೋಬಳಿ, ಹಾಗೇನೆ ನಿಮ್ಮ ತಾಲೂಕು, ಹಾಗೇನೆ ನಿಮ್ಮ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮದು ಸ್ಟೇಟ್ನ ತೋರಿಸುತ್ತೆ. ನೀವು ಡಿಸ್ಟಿಕ್ನ ಆ ಲೀಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ನಂತರ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಸಿಟಿ ಅಂತ ಇದೆ, ಈ ಕಾಲಮ್ಗೆ ನಿಮ್ಮ ತಾಲೂಕಿನ ಹೆಸರನ್ನ ಹಾಕಿ. ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡು, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಆರ್ ಯಾವ ರೀತಿ ಇದೆ ಆ ರೀತಿ ಹಾಕಿ. ನಂತರ ಇಲ್ಲಿ ಕೆಳಗಡೆ ಅಪ್ಲೋಡ್ ಸ್ಕ್ಯಾನರ್ಡ್ ಕಾಪಿ ಅಂತ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಬ್ಯಾಂಕ್ ಬುಕ್ ಖಾತೆಯನ್ನು ಸ್ಕ್ಯಾನ್ ಮಾಡಿ ಕಾಪಿನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮಿನಿಮಮ್ 100 KB ಇರಬೇಕು, ಹಾಗೇನೆ ಮ್ಯಾಕ್ಸಿಮಮ್ ಬಂದು 500 KB ಇರಬೇಕು. ಈ ರೀತಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನ ಸ್ಕ್ಯಾನ್ ಮಾಡಿಕೊಂಡು ಇದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸ್ನೇಹಿತರೆ, ನಂತರ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ. ಇಲ್ಲಿ ಗೆಟ್ ಆಧಾರ್ OTP ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನ ಆ ಬಾಕ್ಸ್ ಅಲ್ಲಿ ಹಾಕಿ ನೀವು ವ್ಯಾಲಿಡೇಟ್ OTP ಅಂಡ್ ಸಬ್ಮಿಟ್ ದ ಕ್ಲೈಮ್ ಫಾರ್ಮ್ ಅಂತ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೀವು ಸ್ವಲ್ಪ ಸಮಯ ವೇಟ್ ಮಾಡಬೇಕಾಗತ್ತೆ. ನಂತರ ನಿಮ್ದು ಸಬ್ಮಿಟ್ ಆದ ನಂತರ ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ಪಾಪ್ ಅಲ್ಲಿ ತೋರಿಸುತ್ತೆ OTP ಹ್ಯಾಸ್ ಬಿನ್ ವೆರಿಫೈಡ್, ಯುವರ್ PF ಫೈನಲ್ ವಿತ್ಡ್ರಾ ಕ್ಲೈಮ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಇಲ್ಲಿ ಕ್ಲಿಕ್ ಕೇರ್ ಅನ್ನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮಗೆ ಒಂದು ಅಕ್ಲಾಜ್ಮೆಂಟ್ ಕೂಡ ಇಲ್ಲಿ ಜನರೇಟ್ ಆಗಿ ಅದನ್ನು ತೋರಿಸುತ್ತೆ. ಅದನ್ನ ಕಾಪಿ ಮಾಡಿ ನೀವು ಕಸ್ಟಮರ್ಗೆ ಕೊಡಬಹುದು. ನಂತರ ಸ್ನೇಹಿತರೆ, ಈಗ ಫಾರಂ ನಂಬರ್ 19 ಆಯ್ತು. ಈಗ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಆಗಿರೋದ್ರಿಂದ ಫಾರಂ ನಂಬರ್ 10C ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಹೋಮ್ ಪೇಜ್ ಗೆ ಹೋಗಿ ಅಲ್ಲಿ ಆನ್ಲೈನ್ ಸರ್ವಿಸ್ ಅನ್ನೋ ಆಪ್ಷನ್ ಇದೆ, ನೀವು ಆಸ್ ಇಟ್ ಈಸ್ ಆ ಆಪ್ಷನ್ ಗೆ ಹೋಗಿ ನೀವು ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಕ್ಲೈಮ್ ಫಾರಂ ಅಂತ ಕಾಣುತ್ತೆ ನೋಡಿ, ಈ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಸ್ ಇಟ್ ಈಸ್ ಮೊದಲನೇ ಫಾರ್ಮ್ಗೆ ಯಾವ ರೀತಿ ನಿಮ್ಮ ಅಕೌಂಟ್ ನಂಬರ್ ನ ಫಿಲ್ ಮಾಡಿದ್ರು ಅದೇ ರೀತಿ ಫಿಲ್ ಮಾಡಿ ನೀವು ವೆರಿಫೈ ಅಂತ ಮಾಡ್ತು ಅಂದ್ರೆ ಒಂದು ಪಾಪಪ್ ಬರುತ್ತೆ, ಅದನ್ನ ಎಸ್ ಮಾಡಿ ಇಲ್ಲಿ ಕೆಳಗಡೆ ಬಂದು ಪ್ರೊಸೀಡ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಐ ವಾಂಟ್ ಟು ಅಪ್ಲೈ ಫಾರ್ ಅಂತ ಬರುತ್ತೆ. ಇಲ್ಲಿ ಓನ್ಲಿ ಪೆನ್ಷನ್ ವಿತ್ಡ್ರಾಲ್ ಫಾರಂ ನಂಬರ್ 10C ಅಂತ ಇದೆ ನೋಡಿ, ನೀವು ಆಪ್ಷನ್ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಂಪ್ಲಾಯಿ ಅಡ್ರೆಸ್ ಅಲ್ಲಿ ಆಸ್ ಇಟ್ ಈಸ್ ಮೊದಲೇ ಫಿಲ್ ಮಾಡಿದ್ರಲ್ಲ ಆ ರೀತಿ ನಿಮ್ಮ ವಿಲೇಜು ಮತ್ತೆ ನಿಮ್ಮ ಪೋಸ್ಟ್ ಹಾಗೇನೆ ನಿಮ್ಮ ಹೋಬಳಿ, ಹಾಗೇನೆ ನೀವು ಏನಾದ್ರು ಸಿಟಿ ಆಗಿದ್ರೆ ಅಲ್ಲಿ ಕ್ರಾಸು ಮತ್ತೆ ನಿಮ್ಮ ಮನೆ ನಂಬರ್ ಈ ತರ ಹಾಕ್ಬೇಕಾಗತ್ತೆ. ನೀವು ಗ್ರಾಮೀಣ ಪ್ರದೇಶ ಆಗಿದ್ರೆ ನಾನು ಹೇಳಿದ ರೀತಿ ಫಿಲ್ ಮಾಡಿ. ನಂತರ ಇಲ್ಲಿ ನಿಮ್ಮ ತಾಲೂಕನ್ನ ಹಾಕಿ ಅದರ ಪಕ್ಕದಲ್ಲಿ ನೀವು ಪಿನ್ ಕೋಡ್ನ ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕಿ ಅದಾದ ನಂತರ ನೀವು ಮತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ಮತ್ತೆ ಅಪ್ಲೋಡ್ ಮಾಡಬೇಕಾಗ್ತದೆ. ಮೊದಲೇ ನೀವು ಸ್ಕ್ಯಾನ್ ಮಾಡ್ಕೊಂಡಿರ್ತಕ್ಕಂಥ ಸೇಮ್ ಪಾಸ್ಬುಕ್ನ ನೀವು ಇಲ್ಲಿ ಚೂಸ್ ಫೈಲ್ ಮಾಡಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಮತ್ತೆ ಒಂದ್ಸರಿ ನೀವು ಈ ರೀತಿ ಕರೆಕ್ಟ್ ಆಗಿದೆ ಒಂದ್ಸರಿ ಪ್ರಿವ್ಯೂ ಮಾಡಿ ನೋಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ನೀವು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಆ ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ಇಲ್ಲಿ ಗೆಟ್ ಆಧಾರ್ OTP ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಕೆಳಗಡೆ ವ್ಯಾಲಿಡೇಟ್ OTP ಅಂಡ್ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಅಂತ ಇದೆ ನೋಡಿ, ನೀವು ಆ ಆಪ್ಷನ್ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಸಮಯ ಟೈಮ್ ತಗೊಳುತ್ತೆ. ನಂತರ ನಿಮ್ಮ ಫಾರಮ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಗ್ರೀನ್ ಅಲ್ಲಿ ತೋರಿಸುತ್ತೆ. ಇಲ್ಲಿ ಕ್ಲಿಕ್ ಕೇರ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಅಕ್ಲೈನ್ಮೆಂಟ್ ಕೂಡ ಇಲ್ಲಿ ತೋರಿಸುತ್ತೆ. ಇವಾಗ ನಿಮ್ದು PF ನ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಎರಡು ಕೂಡ ಫಾರಂ ನ ಅಪ್ಲೈ ಮಾಡಿದಂತಾಯ್ತು. ಈಗ ನೀವು ಸ್ವಲ್ಪ ದಿನಗಳ ಕಾಲ ನೀವು ವೇಟ್ ಮಾಡಬೇಕಾಗತ್ತೆ, ಯಾಕಂದ್ರೆ ಇದೆಲ್ಲ ಪ್ರೊಸೀಸಿಂಗ್ ಮುಗಿಬೇಕು ಅಂದ್ರೆ, ಯಾಕಂದ್ರೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ PF ನ ಹಂತದಲ್ಲಿ ಆಫೀಸ್ನ ಹಂತದಲ್ಲಿ ಆಗುತ್ತೆ. ಅಲ್ಲಿ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ನಿಮ್ದು 7 ರಿಂದ 10 ದಿನದ ಒಳಗೆ ನಿಮ್ಮ ಅಕೌಂಟಿಗೆ PF ನ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ನ ಹಣ ಬರುತ್ತೆ. ಅದಕ್ಕೂ ಮೊದಲು ನಿಮಗೆ ಒಂದು ಕನ್ಫರ್ಮೇಶನ್ ಮೆಸೇಜ್ ಕೂಡ ಬರುತ್ತೆ, ಅಂಡರ್ ಪ್ರೊಸೆಸಿಂಗ್ ಅಂತ ಬರುತ್ತೆ. ಒಂದ್ ವೇಳೆ ರಿಜೆಕ್ಟ್ ಆಗಿತ್ತು ಅಂದ್ರೆ ನಿಮ್ಮ PF ನ ಕ್ಲೈಮು ಕೂಡ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಅದು ಕೂಡ ಮೆಸೇಜ್ ಬರುತ್ತೆ. ನೀವು ಒಂದು 10 ದಿನ ತನಕ ನೀವು ವೇಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದೆಲ್ಲ ಆದ ನಂತರ ನಿಮ್ಮ PF ನ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ನಿಮ್ಮ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಸ್ನೇಹಿತರೆ, ಈ ರೀತಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ PF ನ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ನ ಮಾಡ್ಕೋಬಹುದು. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.